Audio Jungle. BJP ಮತ್ತು JDSನ ಕೆಲವು ನಗರಸಭೆ ಸದಸ್ಯರು ನಾವು ಇವತ್ತು ನಗರಸಭೆಗೆ ಬಂದಿದ್ದೆವು. ಕಳೆದ ಇಲ್ಲಿದ್ದಂಥವ್ರು ಕೆಲವರು 15-16 ವರ್ಷಗಳಿಂದ ನಾವು ನಗರಸಭೆಯಲ್ಲಿ ಸದಸ್ಯರಿದ್ದೆವು. ಒಂದು ಸರಿನೂ ನಾವು ಇಷ್ಟು ಊರಷ್ಟ ಏನು ನಗರಸಭೆ ನಡೆಸಿದ್ದು ನಾವು ಯಾವತ್ತೂ ನೋಡಿಲ್ಲ. ಇವತ್ತು ನಮ್ಮ ಬೀದರ್ನವ್ರು ಮಂತ್ರಿ ಆಗಿದ್ದಾಗ ಪ್ರತಿ ವರ್ಷ ನಾವು ರಂಜಾನು ಮತ್ತು ದಸರಾ 2 ಹಬ್ಬ, ಕ್ರಿಸ್ಮಸ್ 3 ಹಬ್ಬ ಇಡೀ ನಗರದಾಗ ಲೈಟಿಂಗ್ ಮಾಡಿಸ್ತಿದ್ದೆವು. ಇದ್ದಂಥ ಲೈಟ್ಗಳು ರಿಪೇರಿಂಗ್ ಆಗಲಿ ಮತ್ತು ಎಲ್ಲರ ನೀರದು ನಿಂತು ಕೆಸರು ಅದು ಎಲ್ಲ ಬಿದ್ದಾಗ ಅದು ಮುಚ್ಚಂಥದ್ದಾಗಲಿ ಮತ್ತು ಹೊಸ ಲೈಟ್ಗಳು ಬೇಕಾದ್ರೂ ಹಾಕ್ಸ್ತಿದ್ದೆವು. ಆದರೆ ಇದು ಮೊದಲನೇ ಸಲ ಹಬ್ಬ. ಇವತ್ತು ಈಗಾಗಲೇ ಬೀದರ್ ನಗರದ ಒಂದು 10 ಸ್ಥಳಗಳದಾಗಿಂದ ವೀಡಿಯೋ ಮಾಡ್ಕೊಂಡು ಬರ್ಲಿಕ್ಕೆ ಹಚ್ಚಿದೆ. ಈಗ ವೀಡಿಯೋ ನಾವು ಟಿ ವಿ ಮುಂದೆ ತೋರಿಸ್ತೇವೆ. ಸುಮಾರು 10 ಸ್ಥಳಗಳಲ್ಲಿ ಇವತ್ತು ಗಂದಗಿ ಎಷ್ಟು ಫೈಲಸದ ಅಂದ್ರೆ ಅಲ್ಲಿ ಓಡಾಡ್ಲಿಕ್ಕಾಗಲ್ಲ. ಇವತ್ತು ನಾವು ದಸರಾಕ್ಕೆ ನಾವು ತಾಯಿ ಭವಾನಿಯನ್ನು ಕೂಡಿಸಿ ಪೂಜೆ ಮಾಡ್ತೇವೆ. ಇವತ್ತು ಇಡೀ ನಗರದಲ್ಲಿ ನೋಡಿರಿ, ಇದು ಗುಂಪಾ ರೋಡ್, ಇದು ಮೈಲೂರು. ಯಾವ ಮಂತ್ರಿ ದಿನ ಮನೆಗೆ ಹೋಗ್ತಾರ JND ಕಾಲೇಜಿಂದ ಆ ರೋಡು ಇಲ್ಲಿ ನೋಡ್ರಿ. ಇಡೀ ನಗರದಾಗ ಎಲ್ಲಿಗೂ ಹೋಗ್ರಿ ನೀವು ಕಚರ. ಕಳೆದ 1 ವಾರಗಳಿಂದ ಯಾರೂ ಲೇಬರ್ ಕೆಲಸ ಮಾಡತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಗೆ ಸ್ಯಾಲ್ರಿ ಆಗಿಲ್ಲ, ಕಳೆದ 5 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅಂಥೇಳಿ ಲೇಬರ್ ಹೇಳ್ತಾರೆ. ಮತ್ತು ನಾವು ಮೊದಲು ಏನು ಮಾಡ್ತಿದ್ದೆವು, ಲೇಬರ್ಗಳಿಗೆ ಬಟ್ಟೆ ಇಸ್ಕೊಡ್ತಿದ್ದೆವು ದಸರಾಕ್ಕೆ. ಆದರೆ ಇವತ್ತು ಇವರು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಈ ಮಂತ್ರಿ ಇವತ್ತು ಯಾರು ಸಚಿವರ ಪೌರಾಡಳಿತ ಏನು ಲೂಟಿ ಹೊಡಿಲಕ್ಕೆ ಕುಂತಾರ. 15ನೇ ಹಣಕಾಸು ಯೋಜನೆದಾಗ 70 ಲಕ್ಷ ರೂಪಾಯಿ ಆಲಮ್ ಸಪ್ಲೈ ಅಂತ ಇಟ್ಟಾರ. ಒಂದೇ ರೂಪಾಯಿದು ಪ್ರಾಡಕ್ಟಲ್ಲಿ ಸಪ್ಲೈ ಮಾಡಿಲ್ಲ. ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವೆ, ಅದ್ರ ತನಿಖೆ ಆಗಬೇಕು. ಮತ್ತು ಈ ಹಬ್ಬದಾಗ ಏನು ಇವತ್ತು ತಾರತಮ್ಯ ಮಾಡತ್ತೀರಿ, ನಮ್ಮ ಮಾನ್ಯ ಸಚಿವರಿಗೆ ಕೇಳೋಕೆ ಇಷ್ಟಪಡ್ತೇವೆ. ಯಾಕೆ ನಾವು ಯಾವ್ದಾರ ಬೇರೆ ಕಮ್ಯುನಿಟಿ ಹಬ್ಬ ಇದ್ದಾಗ ಸಹಕಾರ ಮಾಡಿಲ್ಲೇನು ನಾವು ಕೌನ್ಸಿಲರ್ಗಳು? ಬೇರೆ ಹಬ್ಬ ಇದ್ದಾಗ ಎಲ್ಲಿ ಎಷ್ಟು ಖರ್ಚು ಮಾಡಿದ್ರು ನಾವು ಯಾವತ್ತೂ ಕೌನ್ಸಿಲರ್ಗಳು ಕೇಳಿಲ್ಲ. ಯಾಕೆ ಎಲ್ಲ ಕಮ್ಯುನಿಟಿ ನಮಗೆ ಒಂದೇ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಅಂಥೇಳಿ ಎಲ್ಲ ಹಬ್ಬಗಳಿಗೆ ನಾವು ಸಹಕಾರ ಮಾಡಿದೆವು. ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಬಿಲ್ ತಂದ್ರೂ ನಾವು ಅದಕ್ಕೆ GBದಾಗ ಅಪ್ರೂವಲ್ ಕೊಟ್ಟಿದ್ದೆವು. ಯಾಕಂದ್ರೆ ಯಾವುದೋ ಹಬ್ಬ ಇರ್ತದೆ ಆ ಸಮಾಜ ವಿಜೃಂಭಣೆಯಿಂದ ಆಚರಣೆ ಮಾಡ್ತದೆ ಅಂಥೇಳಿ. ಇವತ್ತು ದಸರಾ ಹಬ್ಬ ಈ ಸಚಿವರಿಗೆ ಬೇಕಾಗಿಲ್ಲೇನು? ಇವತ್ತು ಈ ಸಚಿವರೇನು ಹಿಂದೂ ವಿರೋಧ ನೀತಿ ಅನುಸರಿಸ್ಲತ್ತಾರೇನೋ ಅನ್ನುವಂಥದ್ದು ಇವತ್ತು ಪ್ರಶ್ನೆಯಲ್ಲಿ ಬರ್ತದೆ. ದಸರಾ ಹಬ್ಬ ಅದ, ಇಷ್ಟು ದೊಡ್ಡ ಹಬ್ಬ ಅದ. ಇವತ್ತು ನಗರಸಭೆ ಅಧ್ಯಕ್ಷರು ಏನು ಹಿಂದೂ ವಿರುದ್ಧ ನೀತಿ ಅನುಸರಿಸ್ಲತ್ತೀರೇನು? ಇವತ್ತು ಹೊಸ ಲೈಟ್ ಕೊಡಲ್ದ್ರಿಲ್ಲ, ಇದ್ದಿ ಲೈಟ್ ರಿಪೇರ್ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ಲತ್ತಿಲ್ಲ. 1 ತಿಂಗಳದಾಗ ಲೈಟ್ ಹಾಕಿದ್ದು ಮತ್ತು ಅದು ಕೆಟ್ಟು ಹೋಯ್ತದೆ, ಮತ್ತು ಹೊಸದು ತಂದು ಹಾಕ್ತೀರಿ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಈ ಮೂಲಕ ಮನವಿ ಮಾಡ್ತೇವೆ. ನಾಳೆ ನಾವು ಜಿಲ್ಲಾಧಿಕಾರಿಯವ್ರಿಗೆ ಭೇಟಿನೂ ಆಗೋರಿದ್ದೆವು. ಕಳೆದ 1 ವರ್ಷದಾಗ ಎಷ್ಟು ಡುಪ್ಲಿಕೇಟ್ ಲೈಟ್ಗಳು ಹಾಕ್ಯಾರ ಅದ್ರದ್ದು ಕೂಡ ತನಿಖೆ ಆಗಬೇಕು. ಮತ್ತು ಈ ಅಧ್ಯಕ್ಷರು ನಗರಸಭೆ ಅಸಮರ್ಥ ಅಧ್ಯಕ್ಷ, ಇಂಥ ಅಸಮರ್ಥ ಅಧ್ಯಕ್ಷರು ಇಷ್ಟು ಕೆಟ್ಟ ಆಡಳಿತ ನಾವು ಯಾವತ್ತೂ ನೋಡಿಲ್ಲ. ಕಳೆದ 8 ತಿಂಗಳಿಂದ ಜನರಲ್ ಬಾಡಿ ಮೀಟಿಂಗ್ ಕರೀಲಿಕ್ಕೆ ಯೋಗ್ಯರಿಲ್ಲ ಇವರು. ಜನರಲ್ ಬಾಡಿ ಮೀಟಿಂಗ್ ಕರೆದು ಏನು ಸಮಸ್ಯೆಗಳವ ಅಂತೇಳಿ ಕೇಳೋಕ್ಕೆ ಯೋಗ್ಯರಿಲ್ಲ. ಇವತ್ತು ಬೀದರ್ ನಗರದ ಎಲ್ಲ ಜನರಿಗೂ ನಾವು ಮನವಿ ಮಾಡ್ತೇವೆ, ನೀವೇನು ಇವರ ಬಣ್ಣದ ಮಾತಿಗೆ ನಂಬಿ 300-500 ತೊಗೊಂಡು ಓಟ್ ಹಾಕಿರಿ, ನೀವು ಕೂಡ ನಿಮ್ಮ ಹಬ್ಬ ಹರಿದಿನಗಳು ಹಿಂಗೆ ಆಚರಿಸೋಂಥ ಬುದ್ಧಿ ಅಂಥ ಪರಿಸ್ಥಿತಿ ನಿಮಗೆ ಬಂದದು. ಇವತ್ತು ಹಬ್ಬ ಹರಿದಿನಗಳಿಗೆ ಇವ್ರಿಗೆ ಗೌರವಿಲ್ಲ, ಯಾವುದೋ ಹಬ್ಬಗಳಿಗೆ ಇವ್ರಿಗೆ ಗೌರವಿಲ್ಲ. ಇವತ್ತು ನಾವು ಇಡೀ ನಗರದಾಗ ಓಡಾಡಿದ್ರೆ ಹೊಲಸು ಎದ್ದು ಹೋಗ್ಯದ, ದುರ್ವಾಸನೆ ಎದ್ದು ಹೋಗ್ಯದ. ಇವತ್ತಿನ ದಿವಸ ಏನು ನಮ್ಮದು ಈ ಭಾಗದ ಶಾಸಕರು ಹಾಗೂ ಪೌರಾಡಳಿತ ಸಚಿವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಇಲ್ಲಿ ನಗರಸಭೆದಾಗ ಇಂತಿಂಥ SFC ಆಗಲಿ 15th ಫೈನಾನ್ಸ್ ಆಗಲಿ ಅಷ್ಟು ಮಿಸ್ಯೂಸ್ ಮಾಡಿದ್ದಾರೆ. SSP TSP ಆಲ್ರೆಡಿ ನಾವು ಬೆಂಗಳೂರು SC/ST ಆಯೋಗ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ಮತ್ತು ಮ್ಯಾಗಿಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದೀವಿ. ಅವರು ಇನ್ಕ್ವೈರಿಗೆ ಹಾಕಿದ್ರು ಇನ್ನೂ ಕ್ಯಾರೆ ಅಂತ ಇಲ್ಲ. ನಗರಸಭೆದಾಗ ಇಂಥ ಲೂಟಿ ಹೊಡಿತಾ ಇದ್ದಾರೆ. ಅಧ್ಯಕ್ಷರು ಬ್ಲೀಚಿಂಗ್ ಪೌಡರ್ ಅಂತ, ಲೇಬರ್ ಡೀಸಿಲ್ ಅಂತ ಎಲ್ಲ ಮಂತ್ರಿ ಮನೆಗೆ ತುಂಬಲತ್ತಾರ.
SSP TSP ಲ್ಯಾಪ್ಟಾಪ್ ಮಂತ್ರಿ ಆಫೀಸ್ದಾಗ ಅದ ಶಾಸಕರು ರಹೀಮ್ ಖಾನ್ ಆಫೀಸ್ದಾಗ ಇಲ್ಲಿಂದ ಲ್ಯಾಪ್ಟಾಪ್ SSP ಯಾರು ದಲಿತರಿಗೆ ಎಷ್ಟು ಜನಕ್ಕೆ ಸಿಗಬೇಕು ಲ್ಯಾಪ್ಟಾಪ್ ಓದಂಥ ವಿದ್ಯಾರ್ಥಿಗಳಿಗೆ ಅದು ಸಹಿತ ಈ ನಮ್ಮ ಪೌರಾಡಳಿತ ಸಚಿವರು ತಮ್ಮ ಕಾರ್ಯಾಲಯಕ್ಕೆ ಓದಿ ಉಪಯೋಗಿಸ್ಕೊತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇದಕ್ಕೆ ಇನ್ಕ್ವೈರಿ ಮಾಡಿ ಕೂಡಲೇ ಈ ದಲಿತರಿಗೆ SC ST ಇದವರಿಗೆ ನ್ಯಾಯ ದೊರಕಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ.